IPL 2026 ಬಗ್ಗೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅದು ಯಾವ ಅಪ್ಡೇಟ್ ಅಂತ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಸೊ ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ರೀಸೆಂಟ್ ಆಗಿ ನಮ್ಮ BCCI ದವರು ಮುಸ್ತಫಿಜುರ್ ರೆಹಮಾನ್ ಅವರಿಗೆ IPL ಇಂದ ಬ್ಯಾನ್ ಮಾಡಿದ್ದಾರೆ. ಆದ್ರೆ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಬಾಂಗ್ಲಾದೇಶದಿಂದ ಒಂದು ಹ್ಯೂಜ್ ಅಪ್ಡೇಟ್ ಬರ್ತಾ ಇದೆ. ಓಕೆ, ನೀವು ನಮ್ಮ ಪ್ಲೇಯರ್ ನ ಬ್ಯಾನ್ ಮಾಡಿದಾರೆ ಅಂದ್ರೆ ನಾವ್ ಯಾಕೆ IPL ನ ನೋಡ್ಬೇಕಂತೇಳಿ ಅಫಿಷಿಯಲ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಬಾಂಗ್ಲಾದೇಶದಲ್ಲಿ IPL ಕವರೇಜ್ ಅನ್ನು ಬ್ಯಾನ್ ಮಾಡಿದ್ದಾರೆ. ಅಂದ್ರೆ ಯಾವುದೇ ರೀತಿಯಾದ ಯಾವುದೇ ಮ್ಯಾಚ್ ಅನ್ನು ಬಾಂಗ್ಲಾದೇಶಲ್ಲಿ ಕವರೇಜ್ ಮಾಡ್ತಾ ಇಲ್ಲ. ಇದು ಮಾತ್ರ ಇಂಡಿಯನ್ ಫ್ಯಾನ್ಸ್ಗೆಲ್ಲ, ಇದು ಮಾತ್ರ ಪ್ರತಿಯೊಬ್ಬ ಬಾಂಗ್ಲಾದೇಶ್ ಫ್ಯಾನ್ಸ್ಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕು. ಯಾಕೆಂದ್ರೆ IPL ಒಂದು ಬಿಗ್ಗೆಸ್ಟ್ ಟೂರ್ನಮೆಂಟ್. ಈ ಒಂದು ಟೂರ್ನಮೆಂಟ್, ಈ ಒಂದು ಮ್ಯಾಚ್ ಅನ್ನು ಪ್ರತಿಯೊಬ್ಬ ಫ್ಯಾನು ನೋಡ್ಲೇಬೇಕಂತೇಳಿ ಕಾಯ್ತಾ ಇರ್ತಾರ. ಆದ್ರೆ ಬಾಂಗ್ಲಾದೇಶ್ ಒಂದು ಬಿಗ್ ನಿರ್ಧಾರವನ್ನು ಮಾಡಿದರೆ, ಬಾಂಗ್ಲಾದೇಶಲ್ಲಿ IPL ಕವರೇಜ್ ಅನ್ನು ಬ್ಯಾನ್ ಮಾಡಿದರೆ. ಇಟ್ಸ್ ಎ ಹ್ಯೂಜ್ ಅಪ್ಡೇಟ್. ಇದು ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಆಗಿದೆ. ಬಟ್ ನಾನು ನಿನ್ನೆ ವಿಡಿಯೋ ಮಾಡಿದೆ, ಬಾಂಗ್ಲಾದೇಶಲ್ಲಿ IPL ಕವರೇಜ್ ಅನ್ನು ಬ್ಯಾನ್ ಮಾಡಿದರೆ, ಬಟ್ ರಿಪೋರ್ಟ್ ಇತ್ತು. ಬಟ್ ಇವತ್ತು ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಆಗಿದೆ. ಸೊ ಮುಂದೆ ಯಾವ ರೀತಿ ಅಪ್ಡೇಟ್ಸ್ ಬರೋದು ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಟೀಮ್ ಇಂದ ಒಂದು ಹ್ಯೂಜ್ ಅಪ್ಡೇಟ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ, IPL 2026 ಅಲ್ಲಿ CSK ಯ ವೆನ್ಯೂ ಯಾವ ರೀತಿ ಇದೆ ಅಂತೇಳಿ. CSK ಯ ಅವೇ ವೆನ್ಯೂಸ್ ಯಾವ ಇದ್ದಾವೆ. ಆಬ್ವಿಯಸ್ಲಿ CSK ಟೀಮ್ ಅವರ ಹೋಮ್ ಮ್ಯಾಚ್ ಚಪಾಕ್ ನಲ್ಲಿ ಇರುತ್ತೆ. ಆದ್ರೆ ಅವೇ ಮ್ಯಾಚ್ ಅನ್ನು ಯಾವೆಲ್ಲ ಗ್ರೌಂಡ್ ಅಲ್ಲಿ ಆಡ್ತಿದ್ದಾರೆ, ಯಾವ ಟೀಮಿನ ವಿರುದ್ಧ ಆಡ್ತಿದ್ದಾರೆ, ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಇಲ್ಲಿ ಇಂಟ್ರೆಸ್ಟಿಂಗ್ಲಿ CSK ನೆಕ್ಸ್ಟ್ IPL 2026 ಅಲ್ಲಿ ಬರೋಬ್ಬರಿ 14 ಮ್ಯಾಚ್ ಅಲ್ಲಿ 7 ಮ್ಯಾಚ್ ಹೋಮ್ ಅಲ್ಲಿ ಆಡ್ತಾ ಇದ್ದಾರೆ. ಉಳಿದಿರುವಂತಹ 7 ಮ್ಯಾಚ್ ಅನ್ನು ಅವೇ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ದಾರೆ. ಸೊ ಹಾಗಾದ್ರೆ CSK ಟೀಮು ಯಾವೆಲ್ಲ ಮ್ಯಾಚ್ ಅನ್ನು ಅವೇ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಫಸ್ಟ್ ಅವೇ ಮ್ಯಾಚ್ CSK ಆಡ್ತಿರೋದು ಅದು ಕೋಟ್ಲಾ, ಅಂದ್ರೆ ಫಿರೋಜ್ ಶಾ ಕೋಟ್ಲಾ ಡೆಲ್ಲಿಯಲ್ಲಿ ಅಗೇನ್ಸ್ಟ್ DC ವಿರುದ್ಧ ಆಡ್ತಾ ಇದ್ದಾರೆ. ಸೆಕೆಂಡ್, ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೈದರಾಬಾದ್ ನಲ್ಲಿ SRH ಈ ಒಂದು ಟೀಮಿನ ವಿರುದ್ಧ ಆಡ್ತಾ ಇದ್ದಾರೆ. ಆಮೇಲೆ SMS ಅಥವಾ MCA ಅಂದ್ರೆ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಪುಣೆ ಈ ಒಂದು ಗ್ರೌಂಡ್ ಅಲ್ಲಿ ನನ್ನ ವ್ಯೂನ ಮೇಲೆ ಡೆಫಿನೆಟ್ ಆಗಿ RR ವಿರುದ್ಧ ಆಡ್ತಾ ಇದ್ದಾರೆ CSK ಯ ಅವೇ ಮ್ಯಾಚು. ನೆಕ್ಸ್ಟ್ ಬೆಂಗಳೂರು, ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಸೊ ಬೆಂಗಳೂರು ಅಂದ್ರೆ ಡೆಫಿನೆಟ್ ಆಗಿ ಚಿನ್ನಸ್ವಾಮಿ ಗ್ರೌಂಡ್. ಸೊ ಇದು ಮಾತ್ರ ಮೆಗಾ ಬ್ಲಾಕ್ ಬಸ್ಟರ್ ಮ್ಯಾಚ್ ಆಗೋದು ಗ್ಯಾರಂಟಿ. CSK ಅವರ ಅವೇ ಮ್ಯಾಚು ಅಗೇನೆಸ್ಟ್ RCB ವಿರುದ್ಧ ಅದು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ದಾರೆ. ಇಟ್ಸ್ ಎ ಹ್ಯೂಜ್ ಅಪ್ಡೇಟ್, ಮೆಗಾ ಬ್ಲಾಕ್ ಬಸ್ಟರ್ ಮ್ಯಾಚ್ ಆಗೋದು ಗ್ಯಾರಂಟಿ. ಪ್ರತಿಯೊಬ್ಬ IPL ಫ್ಯಾನ್ಸ್ ಈ ಒಂದು ಮ್ಯಾಚ್ ಗೋಸ್ಕರ ಕಾಯ್ತಾ ಇರ್ತಾರೆ. ಬಟ್ ನೋಡೋಣ ಮುಂದೆ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತೇಳಿ. ನೆಕ್ಸ್ಟ್ ವಾಂಖೇಡೆ ಸ್ಟೇಡಿಯಂ ಮುಂಬೈಯಲ್ಲಿ CSK ಅವರ ಅವೇ ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ ಅಗೇನೆಸ್ಟ್ ಮೈ ಟೀಮ್ ಮುಂಬೈ ಇಂಡಿಯನ್ಸ್ ವಿರುದ್ಧ. ನೆಕ್ಸ್ಟ್ ಅಹಮದಾಬಾದ್ ಅಥವಾ ಕಲ್ಕತ್ತಾ. ಅಹಮದಾಬಾದ್ ಅಂತ ಹೇಳಿದ್ರೆ ಅದು GT ಬರುತ್ತೆ. ಸೊ ಕಲ್ಕತ್ತಾ ಅಂದ್ರೆ ಅದು KKR ಬರುತ್ತೆ. ಸೊ ಎರಡರಲ್ಲಿ ಒಂದು ಮ್ಯಾಚು CSK ಅವರ ಅವೇ ಮ್ಯಾಚ್ ಅನ್ನು ಆಡ್ತಿದ್ದಾರೆ. ಮೇ ಬಿ ಅದು GT ಆಗಿರ್ಬೋದು, ಮೇ ಬಿ ಅದು KKR ಟೀಮ್ ಆಗಿರ್ಬೋದು. ಸೊ ಫೈನಲಿ ನೀವು ಚಂಡೀಗಢ. ಸೊ ಚಂಡೀಗಢ ಅಂತಿದ್ರೆ ಡೆಫಿನೆಟ್ ಆಗಿ ಪಂಜಾಬ್ದು ಹೋಮ್ ಗ್ರೌಂಡ್. ಸೊ ಈ ಒಂದು ಗ್ರೌಂಡ್ ಅಲ್ಲಿ CSK ಅವರ ಅವೇ ಮ್ಯಾಚ್ ಅನ್ನು ಆಡ್ತಿದ್ದಾರೆ. ಬರೋಬ್ಬರಿ 7 ಅವೇ ಮ್ಯಾಚ್ ಅನ್ನು ಆಡ್ತಿದ್ದಾರೆ, 7 ಹೋಮ್ ಮ್ಯಾಚ್ ಅನ್ನು ಆಡ್ತಿದ್ದಾರೆ. ಇದರಲ್ಲಿ ಒಂದು ಟೀಮ್ ಮಿಸ್ ಆಗಿದೆ, ಅದು LIG ಟೀಮು. ಇಲ್ಲಿ ಈ ಒಂದು ರಿಪೋರ್ಟ್ ನ ಪ್ರಕಾರ LIG ವಿರುದ್ಧ CSK ಟೀಮು ಕೇವಲ ಒಂದೇ ಒಂದು ಮ್ಯಾಚ್ ಆಡ್ತಿದ್ರೆ, ಅದು ಅವರ ಹೋಮ್ ಗ್ರೌಂಡ್ ಚಪಾಕು ಗ್ರೌಂಡ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ಇದೆ. ಇದು ಸದ್ಯ ಬಂದಿರುವಂತಹ ಇನ್ಫಾರ್ಮೇಶನ್. CSK ಟೀಮ್ದು ಯಾವೆಲ್ಲ ವೆನ್ಯೂಸ್ ಅಂದ್ರೆ ಅವೇ ಮ್ಯಾಚ್ ನ ವೆನ್ಯೂಸ್ ಯಾವೆಲ್ಲ ಇರ್ತವೆ ಅಂತೇಳಿ ಒಂದು ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ನ ನಿಮ್ ಜೊತೆ ಶೇರ್ ಮಾಡಿದೀನಿ. ಸೊ ಮುಂದೆ ಯಾವುದೇ ಇನ್ಫಾರ್ಮೇಶನ್ ಬಂದ್ರು ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ಫೈನಲಿ ಫುಲ್ ಶೆಡ್ಯೂಲ್ ಯಾವಾಗ ಬಿಡ್ತಾರೆ ಅಂದ್ರೆ, ಅದು ನೆಕ್ಸ್ಟ್ ಮಂತ್ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ IPL 2026 ಫುಲ್ ಶೆಡ್ಯೂಲ್ ನ ನಮ್ಮ BCCI ದವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ಸೊ ಆ ಒಂದು ಶೆಡ್ಯೂಲ್ ಬಂದಾಗ ನಾವು ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಇದು ಸದ್ಯ ಬಂದಿರುವಂತಹ ಅಪ್ಡೇಟ್. ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.